ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇರೋರು ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಇವರು ನಟ, ನಿರ್ದೇಶಕ, ನಿರ್ಮಾಪಕ ಹಾಗೂ ವಾಣಿಜ್ಯ ಮಂಡಳಿಯ ಮಾಜಿ ಉಪಾಧ್ಯಕ್ಷ ಹಾಗೂ ಮಾಜಿ ಸದಸ್ಯ. ಇವ್ರು ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಅವರನ್ನೇ ಮಾತಾಡ್ಸೋಣ. ನಿಮ್ಮೆಲ್ಲರ ನೆಚ್ಚಿನ ಕರಿಸುಬ್ಬು ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಹೇಗಿದ್ದೀರಾ? ನೋಡ್ತಾ ಇದೆಯಲ್ಲಮ್ಮ, ಚೆನ್ನಾಗಿದ್ದೀನಿ. ಓಕೆ ಸರ್. ಆಡುಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ನೀವು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಭಾಗದಲ್ಲೂ ಕೆಲಸ ಮಾಡಿದ್ದೀರಾ. ತುಂಬಾ ಕೊಡುಗೆಗಳನ್ನ ಕೊಟ್ಟಿದ್ದೀರಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಅದಕ್ಕೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ ಸರ್. ಎಷ್ಟೋ ಕೆಲಸಗಳನ್ನು ಮಾಡಿದ್ದೀರಾ. ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ನಮ್ಮ ಕರಿಸುಬ್ಬು ಅವರು ಹುಟ್ಟಿ ಬೆಳೆದಿದ್ದು ಎಲ್ಲಿ? ಬೆಂಗಳೂರು ಹನುಮಂತ ನಗರ. ಓಕೆ, ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರೇ? ಓಕೆ, ಹನುಮಂತ ನಗರದಲ್ಲಿ. ಓಕೆ, ನಿಮ್ಮ ತಂದೆ ತಾಯಿ? ಬೆಂಗಳೂರೇ, ಅವರು ಬೆಂಗಳೂರು. ನಮ್ಮ ತಾತ ಮೈಗ್ರೇಟ್ ಆಗಿದ್ದರು. ಓಕೆ ಓಕೆ. ಫ್ರಮ್ ಆಂಧ್ರ ಪ್ರದೇಶ್, ಚಿತ್ತೂರು ಡಿಸ್ಟ್ರಿಕ್ಟಿಂದ. ಸೊ ನಮ್ಮ ತಂದೆ ಇಲ್ಲೇ ಹುಟ್ಟಿದ್ರು, ನಾನು ಇಲ್ಲೇ ಹುಟ್ಟಿದ್ದೆ, ನಮ್ಮ ಎಂಟೈರ್ ಫ್ಯಾಮಿಲಿ ಇಲ್ಲೇ ಹುಟ್ಟಿದ್ದು. ಸೊ ಕನ್ನಡದೊಂದಿಗೆ ನಂಟು ಶುರು ಆಯಿತು. ನಂಟು ನನ್ನ ರಕ್ತದ ಕಣಕಣದಲ್ಲೂ ಬೆರ್ತೋಗಿದೆ. ಓಕೆ ಸರ್. ಓಕೆ, ನಿಮ್ಮ ತಂದೆ ಬಗ್ಗೆ ಹೇಳಿ ಸರ್. ನಮ್ಮ ತಂದೆ ಪೆದ್ದಬ್ಬ ನಾಯ್ಡು ಅಂತ, ವಿ ಪಿ ನಾಯ್ಡು ಅಂತ. ಸೊ ನಾವು ಮನೆಯಲ್ಲಿ 4 ಜನ ಮಕ್ಕಳು, 2 ಗಂಡು 2 ಹೆಣ್ಣು, ನಾನು 2ನೇವನು. ಸೊ ಅದಕ್ಕೆ ಮೊದಲು 2 ಮಕ್ಕಳು, 1 ಗಂಡು 1 ಹೆಣ್ಣು ತೀರ್ಕೊಂಡಿತ್ತಂತೆ. ಸೊ ನಮ್ಮ ಅಣ್ಣ ಇದ್ದಾರೆ, ನನ್ನ ತಂಗಿ ಇದ್ದಾರೆ, ನಮ್ಮ ಅಕ್ಕ ಇಲ್ಲ. ಸೊ 4 ಜನ. ನಮ್ಮ ತಂದೆದು ಈ ಫೈರ್ವುಡ್ ಬಿಸ್ನೆಸ್ ಅಂತಾರೆ, ಸೌದೆ ವ್ಯಾಪಾರ. ಓಕೆ. ಅದು ಹೋಲ್ಸೇಲು, ಲಾರಿಗಳಿತ್ತು. ನಾನು ಹುಟ್ಟೋಷ್ಟೊತ್ತಿಗೆ ಮನೆಯಲ್ಲಿ ಟ್ರಾನ್ಸ್ಪೋರ್ಟು, ಲಾರಿಗಳು ಎಲ್ಲ ಇತ್ತು. ಸೊ ಅದರ ವ್ಯಾಪಾರ ಭಾಳ. ನನ್ನ ಚಿಕ್ಕ ವಯಸ್ಸಿನಲ್ಲಿ, ಅಂದರೆ ನಾನು 10 ವರ್ಷ ಇರ್ಬೇಕಾದ್ರೆ ನಮ್ಮ ತಂದೆ ತೀರ್ಕೊಂಡ್ಬಿಟ್ರು. ಇಲ್ಲೇ ಭಾಳ ಹತ್ತಿರ, ಈ ನಮ್ಮ ಉದಯ ಟಿ ವಿನಲ್ಲಿ ನಾವು ಏನು ಕೂತಿದ್ವಿ ಇದರ ಭಾಳ ಸಮೀಪ ಶೂಳೆ ಸರ್ಕಲ್ ಅಂತ ಬರುತ್ತೆ. ಒಂದು ಸ್ಮಾಲ್ ಹೆಡ್ ಇಂಜುರಿ ಆಗಿ ಅಲ್ಲಿ ತೀರ್ಕೊಂಡ್ರು. ನಾನು ಅವಾಗ 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. 7 ನ್ಯಾಷನಲ್ ಪ್ರೆಸ್ಟೀಜಿಯಸ್ ಸ್ಕೂಲ್, ಅವಾಗ ನ್ಯಾಷನಲ್ ಹೈಸ್ಕೂಲ್ ಆ್ಯಂಡ್ ಮಿಡ್ಲ್ ಸ್ಕೂಲು. ಅವಾಗ ಅಲ್ಲಿ ಓದ್ತಾ ಇದ್ದಿದ್ದು. ಅಲ್ಲಿ ಓದ್ತಾ ಇದ್ದ ಮಕ್ಕಳು ಅಂದರೆ ಭಾಳ ಪ್ರೆಸ್ಟೀಜಿಯಸ್ ಆಗಿ ಭಾವಿಸೋದು. ಗಾಂಧಿವಾದಿ ನರಸಿಂಹಯ್ಯನವರು ಕಟ್ಟಿದಂಥ ಸ್ಕೂಲ್ ಅದು. ಸೊ ಅಲ್ಲಿ ನನ್ನ ಬಾಲ್ಯದಿಂದನೂ, ಮೊದಲು ಬಾಲ್ಯ 4ನೇ ಸ್ಟ್ಯಾಂಡರ್ಡ್ವರೆಗೂ ಸರಸ್ವತಿ ವಿದ್ಯಾಮಂದಿರ, ಅದು ಪ್ರೆಸ್ಟೀಜಿಯಸ್ ಸ್ಕೂಲು. ಅದಾದಮೇಲೆ ನ್ಯಾಷನಲ್ ಸ್ಕೂಲ್, ಕನ್ನಡ ಮೀಡಿಯಮ್ ಓದ್ತಾ ಇದ್ದೆ. 7th ಸ್ಟ್ಯಾಂಡರ್ಡು ರ್ಯಾಂಕ್ ಸ್ಟೂಡೆಂಟು. 8th ಸ್ಟ್ಯಾಂಡರ್ಡು ನನಗೆ ಗೊತ್ತಿಲ್ಲ, ಇಂಗ್ಲೀಷ್ ಮೀಡಿಯಮ್ ತೊಗೊಂಡೆ. ಜೊತೆಗೆ ರಂಗಭೂಮಿಯ ಹುಚ್ಚು 8th ಸ್ಟ್ಯಾಂಡರ್ಡಿಂದನೇ ಶುರು ಆಯಿತು. 8th 9th ಸ್ಟ್ಯಾಂಡರ್ಡ್ಗೆ ನಾಟಕಗಳಲ್ಲಿ ಮಾಡಬೇಕು ಅನ್ನೋ ಹುಚ್ಚು. ನಾನು ಸರಸ್ವತಿ ವಿದ್ಯಾಮಂದಿರದಲ್ಲಿದ್ದಾಗಲೇ ಒಂದು ಚಿಕ್ಕ ಹುಡುಗ ಆಗಿದ್ದಾಗ ಒಂದು ನಾಟಕ ಮಾಡಿದ್ದೆ. ಯಾವ ನಾಟಕ ಅಂತ ನೆನಪಿಲ್ಲ ನನಗೆ, ಚೆನ್ನಾಗಿ ನೆನಪಿದೆ. ಆ ನಾಟಕದಲ್ಲಿ ಮಾಡಿದ್ದೆ. ಅಲ್ಲಿಂದ ನಾವು, ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಮ್ಮ ಮನೆಯಲ್ಲಿ ದನಗಳಿತ್ತು. ದನಗಳ ಆರೈಕೆ ಮಾಡಿಕೊಂಡು ಬೀದಿನಲ್ಲಿ ಪೇಪರ್ ಹಾಕ್ಕೊಂಡು ಬೆಳಗಿನ ಜಾವ, ಮನೆಯಲ್ಲಿ ಕಾರ್ಪೊರೇಷನ್ನಲ್ಲಿ ಇಲ್ಲ, ಒಂದು 3 ರಸ್ತೆ ಆ ಕಡೆ ಹೋಗಿ ಬಾವಿನಲ್ಲಿ ನೀರು ಸೇದಬೇಕು. ಇಲ್ಲ ಅಂದರೆ ಅವಾಗೆಲ್ಲ ಏನಾಯಿತು, ಬೀದಿನಲ್ಲಿ ಅಂತ ಇರ್ತಾಯಿತ್ತು ಕಾನ್ಸೆಪ್ಟ್. ನೀವೆಲ್ಲ ನೋಡಿದ್ರೆ ಎಲ್ಲೋ ಗೊತ್ತಿಲ್ಲ. ಸೊ ನಮ್ಮ ಮನೆಯಿಂದ, ನಮ್ಮದು 3rd ಕ್ರಾಸ್ 3rd ಮೇನ್ ಕಾರ್ನರ್ ಹೌಸ್ ಆದರೆ 2nd ಕ್ರಾಸಲ್ಲಿ ಒಂದು ನಲ್ಲಿ ಇತ್ತು. ಅಲ್ಲಿ ಬೆಳಗಿನ ಜಾವ 3 ಗಂಟೆಗೆ ನೀರು ಬಂದಿದೆಯಾ ಅಂತ ಹೋಗಿ ಕಾಯೋದು. ರಾತ್ರಿನೇ ಕ್ಯೂ ಇಟ್ಬಿಡೋರು, ಬಿಂದಿಗೆಗಳು. ಸೊ ಅಂಥದ್ದು ನಾವು ರಾತ್ರಿ ಹೋಗ್ಬಿಟ್ಟು ಜನಗಳು ಎದ್ದೊಳಕ್ಕೆ ಮೊದಲು ನಮಗೆ, ಅದು ನಮ್ಮ ತಂದೆ ತೀರ್ಕೊಂಡಾಗ ಒಂದು ಹಸು ಮತ್ತು 1 ಕರು ಬಿಟ್ಟು ಹೋಗಿದ್ದು. ನಾವು ಆಲ್ಮೋಸ್ಟ್, ನಮ್ಮ ತಂದೆ ತೀರ್ಕೊಂಡಿದ್ದು 66, 81ಕ್ಕೆ ನಾವು ಹನುಮಂತ ನಗರ ಬಿಟ್ಟು ಶ್ರೀನಗರಕ್ಕೆ ಹೋದ್ವಿ. ಆ ಹೋಗೋ ಪೀರಿಯಡ್ಗೆ ಎಲ್ಲ ಹಸುಗಳನ್ನ ಕೊಟ್ಬಿಟ್ಟು ಹೋದ್ವಿ ನಾವು. ಸೊ ನನಗೆ ಅಷ್ಟೊತ್ತಿಗೆ ನಾನು ಈ ರಂಗಭೂಮಿ ಮತ್ತು ಹೊರಗಡೆ ಕೆಲಸ ಮಾಡ್ತಿದ್ದೆ. ಸಿನಿಮಾಗಳಲ್ಲಿ ಆಲ್ರೆಡಿ ಕೆಲಸ ಸೇರಿಕೊಂಡಿದ್ದೆ, 10-20 ವರ್ಷ ಆಗೋಗಿತ್ತು. ಸೊ ಈ ಕೆಲಸ ಕಾರ್ಯಗಳಿಂದ ನಾನು ಐ ವಾಸ್ ವರ್ಕ್ಡ್ ಇನ್ ಫೋಟೋಫೋನ್ ಅಂತ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೆ. ಅದ್ರ ಜೊತೆಗೆ ಸಿನಿಮಾಗಳು ಕೆಲಸ ಮಾಡ್ತಿದ್ದೆ, ಜೊತೆಗೆ ರಂಗಭೂಮಿ ಕೆಲಸ ಮಾಡ್ತಿದ್ದೆ. ಸೊ ರಜಾ ಕೊಡಲಿಲ್ಲ ಅಂದ್ರೂ ಎಕ್ಸ್ಟ್ರಾ ವರ್ಕ್ ಮಾಡೋದು. ಅಲ್ಲಿ ಕೆಲಸಕ್ಕೆ ಹೋಗೋಷ್ಟರಲ್ಲಿ ನಾನು ಒಂದು 300 ಮನೆಗೆ ಪೇಪರ್ ಹಾಕ್ತಿದ್ದೆ. ನನ್ನ ಸೈಕಲ್ಗೆ ಬಬ್ಬರು ವಾಹನ ಅಂತ ಹೆಸರಿಟ್ಟಿದ್ದೆ. ಅದು ಎಷ್ಟು ಅಂದರೆ ನಮಗೆ ಬಹುಶಃ ಭಗವಂತ ಸ್ಪರ್ಶಜ್ಞಾನ ಮತ್ತು ಮೆಮರಿ ಪವರು ಆವಾಗ ಹೇಗೆ ಬಂತೋ ಗೊತ್ತಿಲ್ಲ ನನಗೆ. ಇವತ್ತು ಅದೇ ಮೆಮರಿ ಪವರು.
ಅವಾಗ ಬರ್ತಾ ಇದ್ದಿದ್ದು ಲೀಡಿಂಗ್ ಪೇಪರ್ಸ್ ಏನು ಅಂತಂದರೆ ಪ್ರಜಾವಾಣಿ, ಹೌದು ಹೌದು, ಅದಾದ ನಂತರ ಕನ್ನಡಪ್ರಭ, ಅದಾದ ನಂತರ ಸಂಯುಕ್ತ ಕರ್ನಾಟಕ ಹುಬ್ಳಿಯಿಂದ, ಧಾರವಾಡ ಹುಬ್ಳಿಯಿಂದ ಬರ್ತಿತ್ತು. ಬೆಂಗಳೂರಿನಲ್ಲೂ ರೆಸಿಡೆನ್ಸಿ ರೋಡಲ್ಲಿ ಆಫೀಸ್ ಇತ್ತು, ಪ್ರಿಂಟಿಂಗ್ ಪ್ರೆಸ್ ಇತ್ತು. ಇಂಗ್ಲೀಷಲ್ಲಿ ಫಸ್ಟು ಡೆಕ್ಕನ್ ಹೆರಾಲ್ಡು, ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ಸು, ಲಾಸ್ಟ್ ಸರ್ಕ್ಯುಲೇಷನ್ನು ಹಿಂದೂ ಇರ್ತಿತ್ತು. ಈ 6 ಪೇಪರೇ. ವೀಕ್ಲಿ ಬಂದರೆ ಸುಧಾ ಮ್ಯಾಗ್ಝೀನು, ಮಂತ್ಲಿ ಅಂದರೆ ಮಯೂರ ಮ್ಯಾಗ್ಝೀನ್, ಪ್ರಜಾಮತ ಒಂದು ಬರ್ತಿತ್ತು, ಅದು ವೀಕ್ಲಿ ಮ್ಯಾಗ್ಝೀನು, ಇಷ್ಟು ಉದ್ದ ಬರ್ತಿತ್ತು, ಟ್ಯಾಬ್ಲೋ ಸೈಜು. ಸೊ ಆ ಬೆಳಗಿನ ಜಾವ ದನಗಳ ಆರೈಕೆ ಎಲ್ಲ ಮಾಡಿ, ಒಂದೊಂದು ಸತಿ ನಮ್ಮ ಯಾರು ಏಜೆಂಟ್ ಇದ್ದ ಅವನು ದುಡ್ಡು ಕಟ್ಟದೆ ಇದ್ದರೆ ಪೇಪರ್ ಅಲ್ಲಿಗೆ ಬರ್ತಿಲ್ಲ. ಗಾಂಧಿ ಬಜಾರು ಸರ್ಕ್ಯುಲೇಷನ್ ಸೆಂಟರ್ ಹೆಡ್ ಆಫೀಸ್ ಅವಾಗ. ಸೊ ಹನುಮಂತ ನಗರ ಬೆಂಗಳೂರಿನ ಕೊನೆಯಲ್ಲಿತ್ತು ಅವಾಗ ನಾನು ನೋಡ್ದಂಗೆ. ಹನುಮಂತ ನಗರ ಎಂಡು. ಹನುಮಂತ ನಗರ ನೀವೀಗ 50 ಫೀಟ್ ರೋಡ್ ಅಂತ ಏನು ಕರಿತೀರಾ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಏನಿದೆ, ಸೊ ಅಲ್ಲಿಗೆ ಈ ಪ್ಯಾರಾಮಿಲಿಟ್ರಿ ಕಮಾಂಡೋಗಳು ಬೆಂಗಳೂರಿನಲ್ಲಿ ಇದ್ದಾರಲ್ಲ, ಇಲ್ಲಿಂದ ರನ್ನಿಂಗ್ ಇದು ವಾಕಿಂಗು ಮತ್ತು ರನ್ನಿಂಗ್ ಮಾಡಿಸೋರು ಅವರು, ಮಿಲಿಟರಿ ಅವ್ರನ್ನ. ಸೊ ಬೆಳಿಗ್ಗೆ ಎದ್ದು ಇವತ್ತು ಹೋದ್ರೆ ವರ್ಲ್ಡ್ ಏರ್ಪೋರ್ಟಲ್ಲಿ ನಡೆಸ್ತಾ ಇರ್ತಾರೆ, 100 ಜನ 150 ಜನ ನಡ್ಕೊಂಡು ಬೂಟ ಪಟ 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 ಶೂ ಸೌಂಡ್ ಕೇಳುತ್ತೆ. ಅಲ್ಲಿಗೆ ಬರೋರು, ಆ ಸುಬ್ರಹ್ಮಣ್ಯ ನರಹರಿ ಗುಡ್ಡ ಅಂತ ಏನು ಕರಿತೀವಿ, ಅಲ್ಲಿಗೆ ಬರೋರು. ಆ ಬಂದು ಅಲ್ಲೆಲ್ಲ ರೈಫಲ್ ಪ್ರಾಕ್ಟೀಸಿಂಗ್ ಮಾಡೋರು ಆ ಬಂಡೆಗಳ ಮೇಲೆ ಎಲ್ಲ. ಬರೀ ಹೊಲ ಗದ್ದೆ. ವಿದ್ಯಾಪೀಠ ಒಂದಿತ್ತು ಅಲ್ಲಿ, ವಿದ್ಯಾಪೀಠ ಸರ್ಕಲ್ ಅನ್ನೋದು ಆಮೇಲೆ ಆಯಿತು. ಆ ಕತ್ತರಗುಪ್ಪೆಗೆ, ಈಗ ವಿದ್ಯಾಪೀಠದಿಂದ ಕತ್ತರಗುಪ್ಪೆಗೆ ಹೋಗೋ ರೋಡ್ ಇರಲಿಲ್ಲ. ಸೊ ಕಾಲ್ದಾರಿಗಳಲ್ಲಿ ಹೋಗಬೇಕು, ಎಲ್ಲ ಹೊಲಗದ್ದೆಗಳು ನಾವು ನೋಡ್ದಂಗೆ. ಸೊ ನಮ್ಮ ಮನೇಲಿ ಸಗಣಿ ದನಗಳ ಮೇಂಟೈನ್ ಮಾಡಿ, ಆ ಸಗಣಿ ಎತ್ತಾಕಿ ಅದನ್ನೆಲ್ಲ ಹೊರಗೆ ಕಟ್ಟಿ 5 ಗಂಟೆ ಅಷ್ಟೊತ್ತಿಗೆ ಹೋಗಿ ಪೇಪರು ಗಾಂಧಿ ಬಜಾರಿಂದ ತೊಗೊಂಡು ಬಂದು ಅಂಗಡಿಗೆ ಹಾಕಿ, ನನ್ನ ಸರ್ಕ್ಯುಲೇಷನ್ 3 ಜನ ಪೇಪರ್ ಹಾಕೋರು ಇರ್ತಿದ್ವಿ. ನನ್ನ ಸರ್ಕ್ಯುಲೇಷನ್ ಇದ್ದಂಥ ಪೇಪರ್ಗಳು ಒಂದು 300 ಪೇಪರ್ ಬರೋದು, ನಾನು ಹಾಕೋದು. ಅಷ್ಟು ಪೇಪರ್ಗಳನ್ನ ಸೈಕಲ್ ಹಿಂದ್ಗಡೆ ಕ್ಯಾರಿಯರಲ್ಲಿ ಜೋಡಿಸ್ಕೊಳ್ತಿದ್ದೆ. ಸೊ ಮಳೆ ಬಂದರೆ ಅದಕ್ಕೊಂದು ಪ್ಲಾಸ್ಟಿಕ್ ಕವರ್ ಹೊದಿಸ್ಬೇಕು, ನಾನೊಂದು ರೈನ್ ಕೋಟ್ ಹಾಕ್ಕೋಬೇಕು. ಸೊ ಪೇಪರ್ನ ಎಷ್ಟು ಅಂತಂದರೆ ಭಗವಂತ ಅವತ್ತು ನಮಗೆ ಎಷ್ಟು ಚೆನ್ನಾಗಿ ಸ್ಪರ್ಶಜ್ಞಾನ ಕೊಟ್ಟಿದ್ದ ಅಂತಂದರೆ, ಪೇಪರ್ನ ಸುಮ್ಮನೆ ಹಿಂಗೆ ಹಿಂದ್ಗಡೆ ಕೂತ್ಕೊಂಡು ಸೈಕಲಲ್ಲಿ ಹಿಂಗೆ ಟಚ್ ಮಾಡಿದ್ರೆ ಆ ಪೇಪರ್ ಥಿಕ್ನೆಸ್ಸು ಮತ್ತು ಆ ಪ್ರಿಂಟಿಂಗ್ ಕ್ವಾಲಿಟಿ ಸ್ಟ್ರಕ್ಚರ್ ಇರುತ್ತಲ್ಲ, ಆ ಸ್ಟ್ರಕ್ಚರ್ ಮೂಲಕನೇ ನನಗೆ ಈ ಪೇಪರು ಅನ್ನೋದು ಗೊತ್ತಾಗೋದು. ಸೊ 4 ಪೇಪರ್ ಬರ್ತಿತ್ತು ಅಷ್ಟೇ, ಒಂದು 3 ಕನ್ನಡ, 3 ಇಂಗ್ಲೀಷು. ಇದು ಸುಮಾರು ವರ್ಷ ಮಾಡಿದೆ ಪೇಪರ್ ಹಾಕೋ ಕೆಲಸ. ಎಷ್ಟು ಕೊಡ್ತಿದ್ರು ಅವಾಗ ಪೇಪರ್ ಹಾಕೋದಕ್ಕೆ? 40 ರೂಪಾಯಿ ಸಂಬಳ ಕೊಡೋರು. ನನ್ನ ಫಸ್ಟ್ ಸ್ಯಾಲ್ರಿ ವಾಸ್ 40 ರುಪೀಸು. ಸಿನಿಮಾ ಇಂಡಸ್ಟ್ರಿನಲ್ಲೇ 40 ರುಪೀಸ್ ಒಂದು ಸಿನಿಮಾಗೆ, ನಾಟ್ ಪರ್ ಡೇ ಅಲ್ಲ, ಒಂದು ಸಿನಿಮಾಗೆ. ಬಟ್ ನೀವು ಏನಕ್ಕೆ ರಂಗಭೂಮಿಗೆ ಬರಬೇಕು, ನಾಟಕಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಸರ್? ಅದು ಚಿಕ್ಕನ್ನಲ್ಲಿ ಏನಾಯಿತು, ನಾವು ಅಲ್ಲೇ ಈ ಥರ ದನ ಮತ್ತು ಇದು ಮಾಡ್ಕೊಳ್ಬೇಕಾದ್ರೆ ರಜನಿಕಾಂತ್ ಕಂಡಕ್ಟರ್ ಆಗಿದ್ದರು. 16B ಅಂತ ಬಸ್ ಬರೋದು. ಹೌದು ಹೌದು. ನಮ್ಮನೆ ಲಾಸ್ಟ್ ಸ್ಟಾಪ್ ಅದು. ಅವ್ರು ಅಲ್ಲಿ ನಿಲ್ಲಿಸ್ಬಿಟ್ಟು ಬ್ಯಾಗ್ ಹಾಕ್ಕೊಂಡು ಡ್ರೈವರು ಅವರು ಆ ಗಣೇಶ್ ಭವನ್ ಅಂತ ಹೋಟ್ಲಿತ್ತು, ಆ ಗಣೇಶ್ ಭವನ್ ಹೋಟ್ಲಿಗೆ ಕಾಫಿ ಕುಡಿಯೋಕೆ ಹೋಗೋರು. ನಾವೇನು ಮಾಡ್ತಿದ್ವಿ, ಚಿಕ್ಕ ಹುಡುಗರು, ಅಕ್ಕಪಕ್ಕದಲ್ಲಿದ್ದಂಥ ಚಿಕ್ಕ ಹುಡುಗರು ಬಸ್ ಬಂದ ತಕ್ಷಣ ಒಳಗಡೆ ಓಡೋಗ್ಬಿಡ್ತಿದ್ವಿ. ಒಬ್ಬ ಮುಂದೆ ಬಸ್ ಇದ್ರಲ್ಲಿ ಹತ್ತು, ಇನ್ನೊಂದು ರೆಡ್ ಬೋರ್ಡ್ ಬಸ್ ಅವೆಲ್ಲ. ಏನು ಅಂದರೆ ಯಾರಿಗೋ ಯಾವತ್ತೋ ಒಂದು ರೂಪಾಯೋ 10 ಪೈಸಾನೋ 20, ಅವಾಗೆಲ್ಲ 1 ರೂಪಾಯಿ ಕಾಯಿನ್ ಇರಲಿಲ್ಲ ಬಿಡಿ. 10 ಪೈಸಾ 20 ಪೈಸಾ 5 ಪೈಸಾ ಕಾಯಿನ್ಗಳು, 1 ಪೈಸಾ ಕಾಯಿನೂ ಇತ್ತು ನಾವು ನೋಡಿದಂಗೆ. ಯಾರಿಗೋ ಒಂದು ಕಾಯಿನ್ ಸಿಕ್ಬಿಟ್ಟಿದೆ, ಯಾವತ್ತೋ ಒಂದಿನ ಯಾರಿಗೋ ಕಾಯಿನ್ ಸಿಕ್ಬಿಟ್ಟಿದೆ. ಬಸ್ ಬಂದು ನಿಂತ್ಕೊಂಡಾಗ ಪ್ರತಿ ಟ್ರಿಪ್ಪಲ್ಲೂ ಕಾಯ್ಕೊಂಡಿದ್ದು, ಬಸ್ ಬರೋ ಟೈಮಿಂಗ್ ಗೊತ್ತು ನಮಗೆ. ಅದೊಂದೇ ಬಸ್ ಅಲ್ಲಿ ಶಿವಾಜಿನಗರ್ಗೆ ಹಾಕಿದ್ರು ಬಸ್ಸು, ನಮ್ಮ ಮನೆ ಮುಂದೆನೇ ನಿಂತ್ಕೊಳ್ಳೋದು ಬಸ್ಸು. ಇನ್ನೊಂದು ಬಸ್ಸು 10A ಅಂತ ಬರೋದು, ಗಾಂಧಿ ಬಜಾರಿಂದ ಬಂದು ಗಣೇಶ್ ಭವನ್ ಹೋಟ್ಲ ಹತ್ರ ರೈಟಿಗೆ ತೊಗೊಂಡು ಗುಟ್ಟಹಳ್ಳಿ ಮೇಲೆ ಬಂದು ಈದ್ಗಾ ಮೈದಾನದ ಹತ್ರ ಬಂದು ಮಾರ್ಕೆಟ್ಗೆ ಹೋಗ್ತಾ ಇತ್ತು. ಇವೆರಡೇ ಬಸ್ಸೇ. ಅದೇ ಬಸ್ಸಿಗೆ ಲಾಸ್ಟ್ ಸ್ಟಾಪು. ಶ್ರೀನಗರಕ್ಕೂ ಬಸ್ ಇಲ್ಲ, ಶ್ರೀನಗರಕ್ಕೆ ಹೋಗ್ಬೇಕಾದ್ರು ನಡ್ಕೊಂಡು ಹೋಗ್ಬೇಕು. ಸೊ ನರಹರಿಗುರಾಯನ ಗುಡ್ಡಕ್ಕೆ ಹೋಗ್ಬೇಕಾದ್ರು ಅಲ್ಲೇ ಲಾಸ್ಟ್ ಸ್ಟಾಪ್ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ಬೇಕು, ಎಲ್ಲೂ ಬಸ್ ಇಲ್ಲ. ಈಗ ಅಲ್ಲಿಗೆ ಲೆಕ್ಕ ಹಾಕ್ಕೊಂಡ್ರೆ ನಮ್ದು 15 ಕಿಲೋಮೀಟರ್ ದೂರದಲ್ಲಿ ಇದು ನನ್ನ ಮನೆ ಇದೆ. ನನ್ನ ಮನೆಯಿಂದ ಒಂದು 25 ಕಿಲೋಮೀಟರ್ ಬೆಂಗಳೂರು ಬೆಳೆದಿದೆ. ಸೊ ಬೆಂಗಳೂರು ಬಹಳ ದೊಡ್ಡದಾಗಿ ಬೆಳೆದಿದೆ. ಸೊ ಈ ಕಾಸು ಹುಡ್ಕೋ ಇದರಲ್ಲಿ ಇವರು ರಜನಿಕಾಂತ್ ಅವಾಗ ನಮ್ಮ ಮನೆ 5ನೇ ಕ್ರಾಸಲ್ಲಿ ಪ್ರತಿ ವರ್ಷ ರಾಮ ಸೇವಾ ಸಮಿತಿ ಅಂತಿತ್ತು, ಗಣೇಶೋತ್ಸವ ಮತ್ತು ರಾಮನವಮಿ ಮಾಡೋರು. ಸೊ ಅಲ್ಲಿ ಪ್ರತಿ ವರ್ಷ ಒಂದು ನಾಟಕ ರಜನಿಕಾಂತ್ ಇರ್ತಿತ್ತು, HM ನಾಯಕ. ಸೊ ಆ ನಾಟಕ ಹೋಗಿ ನೋಡ್ತಾ ಇದ್ವಿ. ನಮಗೂ ಹುಮ್ಮಸ್ಸು, ಮಾಡಬೇಕು, ಆ್ಯಕ್ಟ್ ಮಾಡಬೇಕು. ಅಷ್ಟರಲ್ಲಿ ರಜನಿಕಾಂತ್ ಸಿನಿಮಾದಲ್ಲಿ ಫಸ್ಟ್ ಬ್ಯಾಚ್, ಅವ್ರ ಫಸ್ಟ್ ಬ್ಯಾಚ್. ಅದು ಸೆಕೆಂಡ್ ಬ್ಯಾಚಲ್ಲಿ ನನ್ನ ಕಸಿನ್ನು M ಸುಬ್ರಹ್ಮಣಿ ಅಂತಿದ್ರು, ನಾನು V ಸುಬ್ರಹ್ಮಣಿ. ಸೊ ಅವರು ಇದ್ದಕ್ಕಿದ್ದಂಗೆ ಒಂದಿನ ಕರೆಸಿವೆ, ಬಾರೋ ಮಡ್ರಾಸ್ಗೆ ಹೋಗೋಣ, ರಜನಿಕಾಂತ್ ನೋಡಿ. ಈಗ ನಮ್ಮ ಮನೆ ನಮ್ಮದು 3rd ಮೇನ್ 3rd ಕ್ಲಾಸು, ರಜನಿಕಾಂತ್ ಅವ್ರ ಮನೆ 9th ಮೇನು. ಸೊ ಅದ್ರ ಪಕ್ಕ 2 ಕ್ಲಾಸ್ ಆದಮೇಲೆ ನನ್ನ ಕಸಿನ್ ಮನೆ. ಎಲ್ಲ ವಾಕಬಲ್ ಡಿಸ್ಟೆನ್ಸಲ್ಲಿ ಮನೆಗಳಿದ್ದಿದ್ದರಿಂದ
ಸೊ ಅವ್ನು ನೋಡೋಕೆ ಭಾಳ ಚೆನ್ನಾಗಿದ್ದ. ನಾನು ಕಪ್ಪಗಿದ್ದ, ಅವ್ನು ಬೆಳ್ಳಗಿದ್ದ. ಕ್ಯಾಟ್ ಐಸು. ಅವನು ಆನಂದ ಭೈರವಿ, ಗೋದಾವರಿ ಪೊಂಗಿಂದಿ ಈ ಥರ ಸುಮಾರು ಸಿನಿಮಾಗಳಲ್ಲಿ ಮಾಡ್ದ. ಇನ್ಸ್ಟಿಟ್ಯೂಟ್ಗೆ ಹೋಗೋಣ ರಜನಿಕಾಂತ್ ಅಂತಂದ್ಬಿಟ್ಟು ಆಯಿತು ಅಂತಂದೆ. ಸರಿ, ಅವ್ನಿಗೇನೋ ತಂದೆ ತಾಯಿ ಇದ್ದರು, ಮನೇಲಿ ದುಡ್ಡಿತ್ತು, ಕಳಿಸಿದ್ರು. ನಮ್ಗೆ ತಂದೆ ಇಲ್ಲ, ನಾವು ಕೂಲಿ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಿದ್ದು. ಸೊ ನನಗೆ ಹೋಗೋಕ್ಕಾಗಲಿಲ್ಲ. ಸೊ ಅವನು ಅಲ್ಲಿ ಮುಗಿಸ್ಕೊಂಡು 1 ವರ್ಷನೋ 2 ವರ್ಷನೋ ಕೋರ್ಸ್ ಮುಗಿಸ್ಕೊಂಡು ಬಂದ. ಆವಾಗ ನಮ್ಮ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸು ಆ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದಿದ್ದು, ಈಗಿಲ್ಲ ಅದು. ಸೊ ರಜನಿಕಾಂತು, ಕನ್ನಡದ ಅಶೋಕು, ಚಿರಂಜೀವಿ, ತೆಲುಗು ಅವರೆಲ್ಲ ಅಲ್ಲೇ ಫಸ್ಟ್ ಬ್ಯಾಚಲ್ಲಿ ಹೋದ್. ಮೋಹನ್ ಬಾಬು ಇವರೆಲ್ಲ ಅಲ್ಲಿ ಅದೊಂದು ಅಷ್ಟು ವರ್ಷ ಮಾಡಿದ್ರು ಅವರು. ಈಗ ನಾನು ಅಲ್ಲಿ EC ಮೆಂಬರು, ಆಯಿತು EC ಮೆಂಬರು. ಸೊ ಅಲ್ಲಿಂದ ಗಾಂಧಿನಗರದಲ್ಲಿ ಒಂದು ಆಫೀಸಲ್ಲಿ ಕೆಲಸಕ್ಕೆ ಸೇರಿದೆ, ಅಡ್ವಾನ್ಸ್ ಸೇಲ್ಸ್ ಪ್ರಮೋಷನ್ ಕಂಪ್ನಿ ಅಂತ. ಈಗಲೂ ಇದೆ. ಆ ರೋಡಲ್ಲಿ ಬಂದರೆ ಸಾಗರ್ ಟಾಕೀಸ್ ಹಿಂದ್ಗಡೆ ಈಗ ಪೋತೀಸ್ ಆಗಿದೆಯಲ್ಲ, ಅಲ್ಲಿ ಮೇಲ್ಗಡೆ ಹಿಂಗೆ ತಲೆ ಎತ್ತು ನೋಡ್ತೀನಿ ಒಂದ್ಸತಿ. ಕಾರಲ್ಲಿಂದ ಕಾಣಿಸಲ್ಲ, 2 ವೀಲರಲ್ಲಿ ಯಾವತ್ತಾದರೂ ಬಂದರೆ ಅಥವಾ ನಾನು ವಾಕಬಲ್ಲು ಆ ಕಡೆ ಬಂದರೆ ನೋಡ್ತೀನಿ. ಅಲ್ಲಿ ಆ ಕಂಪನಿ ಇಲ್ಲ ಈಗ. ಆ ಬಿಲ್ಡಿಂಗ್ ಇದೆ, ಗಂಜಾಮ್ ನಾಗಪ್ಪ ಅಂಡ್ ಸನ್ಸ್ ಅಂತ ಅಂದ್ಬಿಟ್ಟು ಫೇಮಸ್ ಡೈಮಂಡ್ ಮರ್ಚೆಂಟ್ಸು. ಆ ಬಿಲ್ಡಿಂಗ್ನಲ್ಲಿ 3rd ಫ್ಲೋರಲ್ಲಿ ನನ್ನ ಆಫೀಸು. ಅಲ್ಲಿ ಅವರ ಸೋದರ ಮಾವ ಒಬ್ಬರು ಬರೋರು, TH ರಾಮರಾವ್ ಅಂತ. ಈ ವಾಸ್ ಎ ಕ್ಯಾಮ್ರಾಮನ್ ದೋಸ್ ಡೇಸಲ್ಲಿ, ಅವಾಗಲೇ. ಸೊ ಈ ವಾಸ್ ಇನ್ ಬಾಂಬೆ. ಅವರ ಹೆಂಡತಿ ಬಂದು ಮನೆ ಹತ್ರ ಇದ್ರು ಅನ್ಫಾರ್ಚುನೇಟ್ಲಿ. ಆಮೇಲೆ ಗೊತ್ತಾಗಿದ್ದೀವೆಲ್ಲ, ನನ್ನ ಹೆಂಡತಿ ಹನುಮನಗರದಲ್ಲಿಲ್ಲಪ್ಪ, ನಾನು ಗುಟ್ಟಳ್ಳಿನಲ್ಲಿದ್ದೀನಲ್ಲಪ್ಪ. ಯಾರು ನಿಮ್ಮದೇ ಅಂತಂದರೆ ಈ ಥರ ಸೋ ಫ್ಯಾಮಿಲಿ. ನಾವು ನಮ್ಮ ಮನೆಯಿಂದ ಹಾಲು ಹಾಕ್ತಿದ್ವಿ, ಅವ್ರ ಮನೆಗೆ ಬೆರಣಿ ಮಾರ್ತಿದ್ವಿ. ದನಗಳಿಂದ ಬಂದಂಥ ಸಗಣಿ ತೊಗೊಂಡೋಗಿ ನಾರಹರಿ ರಾಯನ ಗುಡ್ಡದಲ್ಲಿ ತಟ್ಟಿ, ಇವತ್ತು ತೊಗೊಂಡೋಗಿ ತಟ್ಟೋದು, ನೆನ್ನೆ ತಟ್ಟಿದ ಬೆರಣಿನ ಅಲ್ಲೇ ಒಣಗಾಕೋದು. ಚೆನ್ನಾಗಿ ಒಣಗಿದ್ರೆ ಮನೆಗೆ ತರೋದು, ಮನೆ ಬೀದಿನಲ್ಲೇ ಒಣಗಾಕೋದು. 10 ರೂಪಾಯಿ ಕೊಟ್ಟರೆ ನಿಮಗೆ 1 ಪೈಸಾ ಒಂದು ಬೆರಣಿ, 1 ಪೈಸಾ, ಆಮೇಲೆ 2 ಪೈಸಾ, ಹಿಂಗೆ ಹೋಯ್ತು. ಈ ಕಾಲಘಟ್ಟದಲ್ಲಿ CR ವೆಂಕಟರಾವ್ ಅಂತ ಅವ್ರ ಮನೆಗೆ ಮುಸರೆ ತಿಕ್ಕಕ್ಕೆ ಹೋಗ್ತಿದ್ವಿ, ನಾನು ನಮ್ಮ ತಾಯಿ ಇಬ್ಬರು. ನಾನು ಹಾಲು ಹಾಕ್ತಿದ್ದೆ, ಅವ್ರ ಮನೆಗೆ ಪೇಪರು ಹಾಕ್ತಿದ್ದೆ. ಅವರು ಗುಟ್ಟಹಳ್ಳಿನಲ್ಲಿ ಅವ್ರ ತಾಯಿ ಮನೆ ಇತ್ತು, ಅಯ್ಯಮ್ಮನ ಹೆಸರು. ಅಯ್ಯಮ್ಮನ ಹೆಸರು ಏನು ಅಂತ ಗೊತ್ತಿಲ್ಲ ಪಾಪ. ಎಲ್ಲ ನಾವಿದ್ದಾಗಲೇ ಸೀನಿಯರ್ಸು ಅವರು, ಆವಾಗಲೇ ಮೊಮ್ಮಕ್ಕಳಿದ್ರು, ಇವಾಗ ತಿರ್ಕೊಂಡಿರ್ತಾರೋ ಏನೋ. ಅವ್ರ ಮಕ್ಕಳೆಲ್ಲ ನನ್ನ ಏಜ್ ಗ್ರೂಪ್. ಅವರು ಸೋಮಶೇಖರ್ ಅಂತ ಒಬ್ಬ, ಇನ್ನೊಬ್ಬನ ಹೆಸರೇನೋ ಇದೆ, 3 ಜನ, ಗುಂಡ ಅಂತ ಒಬ್ಬನ ಕರಿತಿದ್ವಿ. ಸೊ ಅವ್ರ ಮನೆಗೆ ಹೋಗ್ತಿರ್ಬೇಕಾದ್ರೆ ನನಗೆ ಈ ಪಾರ್ವಳಕ್ಕಿ ಸಾಕೋ ಶೋಕಿ ಬಂದ್ಬಿಡ್ತು. ಪಾರ್ವಳಕ್ಕಿ ಸಾಕೋ ಶೋಕಿ. ಸ್ಕೂಲ್ ಬಿಟ್ಬಿಟ್ಟೆ. ಯಾಕೆ ಸ್ಕೂಲ್ ಬಿಟ್ಟೆ ಅಂತಂದರೆ 7th ಓದಿದೆ, 8th ಹೋಗೋಷ್ಟೊತ್ತಿಗೆ ಇಂಗ್ಲೀಷ್ ಮೀಡಿಯಂ ಶಿಫ್ಟ್. TRS ಅಂದ್ಬಿಟ್ಟು ನಮ್ಮ ಕ್ಲಾಸ್ ಟೀಚರು ಸರಿಯಾಗಿ ಬೆತ್ತದಲ್ಲಿ ಬಿಡೋರು. ಸರಿ, ಆಮೇಲೆ ನಮ್ಮನ್ನು ನಿಮ್ಗೆ ಇಂಗ್ಲೀಷ್ ನಾಲೆಜ್ ಇಂಪ್ರೂವ್ ಆಗುತ್ತೆ. ವರ್ಲ್ಡ್ ಬುಕ್ಸ್ ಇದೆ ನಮ್ಮ ಕಾಲೇಜ್ ಎದುರುಗಡೆ. ಈಗ ಒಂದು ಪೆಟ್ರೋಲ್ ಬಂಕ್ ಇದೆ, ರಾಜೀವ್ ಫಿಲ್ಲಿಂಗ್ ಸ್ಟೇಷನ್ ಅಂತ ಅದ್ರ ಹೆಸರು. ಅದು ಹಿಂದ್ಗಡೆ ಒಂದು ಸಿಟಿ ಸೆಂಟ್ರಲ್ ಲೈಬ್ರರಿ ಕಟ್ಟಿದ್ರು ಅವಾಗ, ನಗರ ಕೇಂದ್ರ ಗ್ರಂಥಾಲಯ. ಇವಾಗ ಅದು ಕಲ್ಚರೇ ಇಲ್ಲ, ಕೆಲವೆಲ್ಲ ಸೆಂಟ್ರಲಲ್ಲಿ ಒಂದಿದೆ ಮತ್ತು ಅಲ್ಲಿ ಇಲ್ಲಿ ಕೆಲವು ಇದ್ದಾವೆ. ಸೊ ಹೋಗಲ್ಲಿ ಇಂಗ್ಲೀಷ್ ಪೇಪರ್ಸ್ ಓದಿ, ಇಂಗ್ಲೀಷ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ನಿಮಗೆ. ಸೊ ಜೊತೆಗೆ ಇಂಗ್ಲೀಷ್ ಬುಕ್ಸ್ ಇರುತ್ತೆ, ವರ್ಲ್ಡ್ ಬುಕ್ಸ್ ಎಲ್ಲ ಇರುತ್ತೆ ಅಂತ. ನಾವು ಅಲ್ಲಿ ಹೋಗಿ ಸ್ಟಾರ್ಟ್ ಮಾಡಿದ್ದು ಇಂಗ್ಲೀಷ್ ಪೇಪರ್ ಓದೋದಕ್ಕಲ್ಲ. H ನರಸಿಂಹಯ್ಯ ಅವರು, ಇವರು ನಮ್ಮ N ನರಸಿಂಹಯ್ಯ ಅಂತ ಒಬ್ಬರಿದ್ದರು, ಕಾದಂಬರಿಕಾರರು. ಅವರು ಪತ್ತೇದಾರಿ ಕಥೆಗಳನ್ನ ಬರೀತಿದ್ರು. ಅದನ್ನು ಓದ್ತಿದ್ವಿ. ಓದೋದ್ರ ಜೊತೆ ಕದ್ಕೊಂಬಂದ್ಬಿಡ್ತಿದ್ವಿ ಪುಸ್ತಕಗಳನ್ನ. ಒಬ್ಬರು ಹೋಗೋದು. ನನಗೆ ಕತೆ ಹುಚ್ಚು ಹಿಡಿಸಿದಲ್ಲಿ, ಸಿನಿಮಾ ಹುಚ್ಚು ಮತ್ತು ಈ ಕಥೆಗಳಲ್ಲಿ. ಅವರು N ನರಸಿಂಹಯ್ಯ ಆಗಿನ ಕಾಲಕ್ಕೇನೆ ಇವತ್ತು ಓದೋದು ಬಹಳ ಬಾಲಿಶವಾದ ಕಥೆಗಳು ಅನ್ನಿಸ್ಬೋದು, ಅದು ಭಾಳ ಸಿಂಪಲ್ ಆಗಿದೆ ಅಂತ. ಯಾಕೆಂದರೆ ಬೇರೆ ಬೇರೆ ಸ್ತರಗಳಲ್ಲಿ ನನ್ನ ಪುಸ್ತಕಗಳನ್ನ ಓದೋದಕ್ಕೆ ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ದಿಗವಂತ ದೇವಾನಂದ ಎಲ್ಲ ಜ್ಞಾನಪೀಠ ಪ್ರಶಸ್ತಿಗಳ ಪುಸ್ತಕಗಳು ಮತ್ತು ಗಿರೀಶ್ ಕಾರ್ನಾಡ್ ನಾವೆಲ್ಸು. ನನ್ನ ಇಂಗ್ಲೀಷ್ ನಾಲೆಡ್ಜ್ ಜಾಸ್ತಿ ಇಲ್ಲ, ಯಾಕೆ ನಾನು ಸ್ಕೂಲ್ ಬಿಟ್ಬಿಟ್ನಲ್ಲ. 7ನೇ ಕ್ಲಾಸ್ ಫೇಲ್ ಆದೆ, 8ನೇ ಕ್ಲಾಸ್ ಫೇಲ್ ಆದೆ. ಸೊ ನಾನು ಇನ್ನು ಸ್ಕೂಲ್ಗೆ ಹೋಗಲ್ಲ ಅಂತಂದೆ. ಸೊ ಅಷ್ಟೊತ್ತಿಗೆ ರಂಗಭೂಮಿ ಮತ್ತು ಈ TH ರಾಮರಾವ್ ಅವರ ಒಡನಾಟದಿಂದ ಸಿನಿಮಾಗಳ ಸಂಪರ್ಕ. ನಿಮ್ಮ ತಾಯಿ ಬಗ್ಗೆ ಹೇಳಿ ಸರ್. ನಮ್ಮ ತಾಯಿ ಹೌಸ್ ವೈಫು. ಅಪ್ಪ ಸತ್ತೋದ್ಮೇಲೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು ನನ್ನ ಜೊತೆಗೇನೆ. ನಮ್ಮ ಅಣ್ಣ ನಮ್ಮ ತಂದೆ ನೋಡ್ಕೊಳ್ತಾ ಇದ್ದೆ, ವ್ಯಾಪಾರಕ್ಕೆ ಹೋದರು. ನಮ್ಮ ಜೊತೆಗೇನೆ ದನಗಳು ಸಾಕೋದು ಹಾಗೆಲ್ಲ. ಈಗ ನಿಮಗೆ ಟಾಟಾ ಮೌಂಟ್ ಇದೆ ಗೊತ್ತಾ, ಹೊಸಕೆರೆಯಲ್ಲಿ, ಆ ಬೆಟ್ಟದ ಮೇಲೆ ಅಪಾರ್ಟ್ಮೆಂಟ್ ಇದೆಯಲ್ಲ, ಟಾಟಾ ಮೌಂಟ್ ಅಂತಾರೆ. ಭಾಳ ದೊಡ್ಡ ಪ್ರೆಸ್ಟೀಜಿಯಸ್ ಅಪಾರ್ಟ್ಮೆಂಟ್ ಬೆಂಗಳೂರಿನಲ್ಲಿ. ಅದು ಹಿಂದ್ಗಡೆ ಇವತ್ತು ಕೆರೆ ಇದೆ, ಹೊಸಕೆರೆಯಲ್ಲಿ ಕೆರೆ ಅಂತ. ಅದ್ರ ಆ ಕಡೆ ಇರೋದು ನಾನು ಇವಾಗ ವಾಸ ಆಗಿರೋಂಥ ರಾಜರಾಜೇಶ್ವರಿ ನಗರ. ಅಲ್ಲಿಗೆ ಒಂದು 5-6 ಕಿಲೋಮೀಟರ್ ಆಗುತ್ತೆ. ಸೊ ಔಟರ್ ರಿಂಗ್ ರೋಡ್ ಇರಲಿಲ್ಲ ಆವಾಗ. ನಾವು ಅಲ್ಲಿಗೆ ಹೋಗೋಷ್ಟೊತ್ತಿಗೆ 5 ಕೆರೆ ದಾಟ್ಕೊಂಡು ಹೋಗಬೇಕು.
ಅಯ್ಯೋ ದೇವ್ರೆ. ಹ್ಮ್ ಕಾಮಾಕ್ಷಮ್ಮ ಅಂತ ನಮ್ಮ ತಾಯಿ ಹೆಸರು. ಹ್ಮ್ ಅವರು ಮಧ್ಯಾಹ್ನ ಅಷ್ಟೊತ್ತಿಗೆ ನಮ್ಮನ್ನು ಬರಕ್ಕೆ ಹೇಳೋರು. ನಾವು ಸೈಕಲಲ್ಲಿ ಹೋಗೋದು ಕಾಲ್ದಾರಿನಲ್ಲಿ. ಓಕೆ. ಸೊ ಅವ್ರು ಅಷ್ಟೊತ್ತಿಗೆ ಅಲ್ಲಿ ಹೋಗ್ಬಿಟ್ಟು ಆ ಕೆರೆ ಹತ್ತಿರಕ್ಕೆ ಒಂದು 2 ಮೂಟೆ ಹುಲ್ಲು 2 ಗೋಣಿಚೀಲ ತೊಗೊಂಡೋಗಿರೋರು. ಕಿತ್ತಂಥ ಹುಲ್ಲು ಕಳೆನಲ್ಲಿ ಹುಲ್ಲು ಮಾತ್ರ ಆರಿಸಿ ಗೋಣಿಚೀಲಕ್ಕೆ ತುಂಬಿರೋರು. ಹ್ಮ್ ಅದು ನಾನು ಹೋಗಿ ಎಲ್ಲ ಹೊಲ್ದು ಸೈಕಲ್ ಮೇಲೆ ಹಾಕೊಂಬರೋದು. ಹ್ಮ್ ಅದು ಏನು ತಾರ್ ರೋಡ್ ಆ ತಳ್ಳೋದಕ್ಕೆ ಹೌದು ಹೌದು, ಕಾಲ್ದಾರಿ ಮೊದಲು. ಮಧ್ಯದಲ್ಲಿ ಒಂದು ಹಾಕ್ತಿದ್ವಿ. ಹ್ಮ್ ಆ ಸೈಕಲಲ್ಲಿ ಭಾಗ ಚೈನ್ ಮೇಲೆ ಇರ್ತಲ್ಲ ಅಲ್ಲೊಂದು ತುಳಿಸ್ತಿದ್ವಿ. ಹಿಂದ್ಗಡೆ ಕ್ಯಾರಿಯರ್ ಮೇಲೆ ಒಂದು ಕಟ್ಟೋದು. ಕೆಲವು ಕಡೆ ಇರೋ ರಸ್ತೆ ಹೇಗಿದಾಗ ಇದ್ದು ಬಿಡೋದು. ಹೌದು, ತೂಕ ಇರ್ತಿತ್ತು. ನಾನು 10-11 ವರ್ಷದ ಹುಡುಗ. ಅದನ್ನ ಅದಮಷ್ಟು ಶಕ್ತಿ ಇರಲಿಲ್ಲ. ಹೌದು. ಕೊನೆಗೆ ಯಾರೋ ಪಾಪ ಹಳ್ಳಿಗರು ಪ್ರಯತ್ನ ಪಡೋರು, ನಮ್ಮ ತಾಯಿ ತಳ್ಳೋರು. ಅಲ್ಲಿಂದ ನನ್ನ ಪ್ರಕಾರ ನಾವಿದ್ದಂಥ ವಾಸ ಇದ್ದಿದ್ದ ಜಾಗಕ್ಕೂ ಅಲ್ಲಿಗೂ ಕರೆಕ್ಟಾಗಿ ಹೊಸಕೆರಳ್ಳಿಗೂ ಹೆಚ್ಚು ಕಡಿಮೆ 6-7 ಕಿಲೋಮೀಟ್ರು, 7-8 ಕಿಲೋಮೀಟ್ರು ಅಷ್ಟು ತೊಗೊಂಬಂದು ದನಗಳಿಗೆ ಹಾಕ್ತಾಯಿದ್ವಿ. ಆವಾಗ 8 ಆಣೆ ಕೂಲಿ ಕೊಡೋರು, 50 ಪೈಸಾ ನಮ್ಮ ತಾಯಿಗೆ. ನಮಗೆ 50 ಪೈಸಾಗಿನ ಹೆಚ್ಚಾಗಿ ನಮಗೆ ಬೇಕಾಗಿದ್ದಿದ್ದು ದನಕ್ಕೆ ಮೇವು. ಹೌದು ಹೌದು ಹೌದು. ಇದ್ರ ಜೊತೆಗೆ ಏನು ಮಾಡ್ತಿದ್ದೆ ನಾನು, ನನಗೆ ಯಾರೋ ಒಂದು ಸತಿ ಮಾರ್ಕೆಟ್ಗೆ ಹೋದಾಗ ಸುಮ್ಮನೆ ಏನೋ ತರಕ್ಕೆ ಹೋದಾಗ ನನಗೆ ಚಿಕ್ಕಂದಿಂದನೂ ನಮ್ಮ ಲಾರಿಗಳಿದ್ದಾಗಿಂದನೂ ನಮ್ಮ ಅಣ್ಣ ಇಷ್ಟು ಅಂತ ದುಡ್ಡು ಕೊಟ್ಬಿಡೋರು. ಈ ಆಯುಧ ಪೂಜೆಗೆ ಹೂವು ತರೋದು, ಕುಂಬಳಕಾಯಿ ತರೋದು, ಲಾರಿಗಳಿಗೆ ಅಲಂಕಾರ ಮಾಡೋದು, ನನ್ನ ಸೈಕಲ್ಗೆ ಅಲಂಕಾರ ಮಾಡ್ಕೊಳ್ಳೋದು, ಇದೆಲ್ಲ ನಮಗೆ ಮೊದಲಿಂದ ನನಗೆ ಹುಚ್ಚಿದ್ದು ಎಲ್ಲ. ಲಾರಿಗಳೆಲ್ಲ ತೊಳ್ಕೊಂಡು ತಂದುಬಿಡೋರು ಮನೆ ಹತ್ರ. ನಮ್ಮ ಅಣ್ಣ ಆಮೇಲೆ 4 ಲಾರಿ ಮಾಡಿದ್ದ ಕಾಲಕ್ರಮೇಣ. ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಅಲಂಕಾರ ಮಾಡಿ ಬೆಂಗಳೂರು ಡೈರಿ ಸರ್ಕಲ್ ಇದೆಯಲ್ಲ, ಕೋರಮಂಗಲ, ಎಂಟ್ರೆನ್ಸಲ್ಲಿ ಒಂದು ಮುನೇಶ್ವರನ ದೇವಸ್ಥಾನ ಇದೆ ಇವತ್ತಿಗೂ. ಅದಕ್ಕೆ ಗುಂಡ್ಲ ಮುನೇಶ್ವರ ಅಂತ ಕರೀತಾರೆ, ಬಂಡೆ ಮೇಲಿರೋದ್ರಿಂದ. ನಾವು ತೆಲುಗಲ್ಲಿ ಕರೆಯೋದು. ಬಿಕಾಸ್ ಪಾರ್ಟ್ ಆಫ್ ದಿ ಬೆಂಗಳೂರು ಅವತ್ತಿಂದನೂ ತೆಲುಗು ಇರೋದ್ರಿಂದ ನಾವು ತೆಲುಗಲ್ಲೇ ಅಲ್ಲಿ ಆ ದೇವಸ್ಥಾನ ಹೆಸರುಗಳೆಲ್ಲನೂ ಹಾಗೆ ಬಂದಿದೆ. ಸೊ ಅಲ್ಲಿಗೆ ಹೋಗಿ ನಮ್ಮ ಮನೆಯಿಂದ ಲಾರಿಗಳು ಹೋಗಿ ಯಾವಾಗ ಆ ಲೊಕ್ಯಾಲಿಟಿಲಿರೋ ಹುಡುಗರೆಲ್ಲ ಲಾರಿಗಳು ಹತ್ತೋರು, ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದು. ಈ ಇದರಲ್ಲಿ ಮಾರ್ಕೆಟ್, ಕೃಷ್ಣರಾಜ ಮಾರ್ಕೆಟ್ ಏನಕ್ಕೆ ಯಾರು ಮಾರ್ಕೆಟ್ ಏನಿದೆ ಈಗ, ಅದು ಭಾಳ ಚೆನ್ನಾಗಿ ನನಗೆ ಗೊತ್ತಿತ್ತು. ಸೊ ಇವತ್ತಿಗೂ ಹೂ ತರೋದಕ್ಕೆ ಮನೆಯಲ್ಲಿ ಹಬ್ಬ ಹರಿದಿನ ಆದರೆ ಮ್ಯಾಕ್ಸಿಮಮ್ ನಾನೇ ಹೋಗ್ತೀನಿ ಇವಾಗ್ಲೂ. ಇಮ್ಯಾಜಿನ್ ಮಾಡ್ಕೊಳ್ಳಿ ಬೆಂಗಳೂರಿನ ಸ್ಥಿತಿಗತಿ ಹೇಗೆ. ಅದೇ ಅನ್ಕೊಂತಾ ಇದ್ದೆ. ಪಾರಿವಾಳಗಳು ಸಾಕು ಹುಚ್ಚು ಬಂದ್ಬಿಟ್ಟಿತ್ತು. ಮನೆ ಮೇಲೆ ಛತ್ರಿ ಅಂತ ಹೇಳ್ತೀವಿ, ಬಿದಿರುಗಳಿಂದ ಒಂದು ತಡಕೆ ತರ ಮಾಡಿ ಅದಕ್ಕೊಂದು ಮರ ಕಟ್ಟಿ 4 ಸಪೋರ್ಟ್ ಕೊಟ್ಟು, ನಮ್ದೆಲ್ಲ ಹೆಂಚಿನ ಮನೆಗಳು ಅಕ್ಕಪಕ್ಕದ ಮನೆಗಳು, ಅದನ್ನ ಒಂದು ಸಪೋರ್ಟ್ ಮಾಡಿ ಮೇಲ್ಗಡೆ ನಿಂತ್ಕೊಳ್ಳೋದು. ಹಗಲೆಲ್ಲ ರಾತ್ರಿ ಎಲ್ಲ ಗೂಡಲ್ಲಿರುತ್ತೆ ಪಾರಿವಾಳ. ಬೆಳಗ್ಗೆ ತಗೊಂಬಂದು ಆಕಾಶಿಗೆ ಹಿಂಗೆ ಎಸಿದ್ರೆ ಒಂದು ಅರ್ಧ ಗಂಟೆ 1 ಅವರ್ ರೌಂಡ್ ಹೊಡೆದು ಬಂದು ಇದ್ರ ಮೇಲೆ ಕೂತ್ಕೊಳ್ಳೋದು. ಇದ್ರ ಜೊತೆಗೆ ಏನಾಗುತ್ತೆ, ಇದು ಪ್ರಾಣಿ ಪಕ್ಷಿಗಳು ಟ್ರಾವೆಲ್ ಮಾಡುತ್ತಲ್ಲ, ನಮ್ಮ ಕಣ್ಣು ಎದುರಿಗೆ ಟ್ರಾವೆಲ್ ಮಾಡ್ತಾ ಇರುತ್ತೆ. ಅದು ಸಮ್ ಟೈಮಿಗೆ ಬಂದು ಇಳಿಬೇಕು. ಬರಲಿಲ್ಲ ಅಂದ್ರೆ ಏನಾಗ್ತದೆ, ನಾವು ಹುಡ್ಕಾಡ್ತೀವಿ ಅಕ್ಕಪಕ್ಕ ಎಲ್ಲ, ನಮ್ದು ಎಲ್ಲೋಗಿ ಇಳಿದ್ಬಿಟ್ಟಿದೆ ಸುಸ್ತಾಗಿ. ಈಗ ಹುಡ್ಕಾಡೋದ್ರಲ್ಲಿ ಬೇರೆದು ಬಂದು ನಮ್ಮ ಜೊತೆಗೆ ಬಂದು ಇಳಿದ್ಬಿಟ್ಟಿದೆ. ಈ ಗಂಡು ಪಾರಿವಾಳದ್ದು ಒಂದಿತ್ತು, ರಾಜ ಅಂತ ಹೆಸರಿಟ್ಟಿದೆ ಅದಕ್ಕೆ. ಅದ್ರ ಜೊತೆಗೆ ಟ್ರಾವೆಲ್ ಮಾಡ್ಕೊಂಡ್ಬಂದು ಇಳಿದ್ಬಿಟ್ಟಿದೆ. ಸೊ ಇಳಿದ್ಬಿಟ್ಟಿದೆ. ಇದು ಒಂದು ಅರ್ಧ ಗಂಟೆ 1 ಗಂಟೆಗೆ ಅಲ್ಲಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಗುಟ್ಟಳ್ಳಿ ಅಂತ ಒಂದು ಏರಿಯಾ ಇದೆ. ಅಲ್ಲೂ ದನಗಳು ಸಾಕೋರು ಅವರೆಲ್ಲ ಇದ್ರು. ಫಸ್ಟ್ ಒಂದು 2-3 ಬಂದರು ಸೈಕಲಲ್ಲಿ. ನಮ್ಮ ಅಕ್ಕಿ ಅದು, ನಿಮ್ಮ ಅಕ್ಕಿ ಅನ್ನೋದು ಅಕ್ಕಿ ಅಂತ ಕರೆಯೋದು ಪಾರಿವಾಳಕ್ಕೆ. ನಿಮ್ಮ ಅಕ್ಕಿ ಅನ್ನೋದಕ್ಕೆ ಏನಾದ್ರು ಇದಾಕಿದ್ದೀರೇನಪ್ಪ? ಯೂಶಲಿ ಕಾಲಲ್ಲಿ ಒಂದು ಇದಾಕ್ತೀವಿ, ಅದರಲ್ಲಿ ಏನೂ ಇಲ್ಲ. ಇದು ಯಾವುದೋ ಕಾಡಕ್ಕಿ ಬಂದಿರ್ಬೇಕು ಹೋಗಪ್ಪ ಅಂತ ಸ್ವಲ್ಪ ರೋಪ್ ಹಾಕ್ಬಿಟ್ವಿ ನಾವು. ಅಕ್ಕಪಕ್ಕ ಇದ್ದು ಹುಡುಗರು 4-5 ಜನ. ಅವ್ರು ನಮಗಿನ ವಯಸ್ಸಿನಲ್ಲಿ ದೊಡ್ಡವರು. ಬಿಡ್ತಾರಾ? ಬಂದರು ಒಂದು 8-10 ಜನ ಬಂದರು. ರೌಡಿಸಮ್ ಏರಿಯಾ ಗುಟ್ಟಳ್ಳಿ, ಸುಂಕೇನಹಳ್ಳಿ. ಹನುಮಂತ ನಗರದ ಹಳೆ ಹೆಸರು ಸುಂಕೇನಹಳ್ಳಿ ಎಕ್ಸ್ಟೆನ್ಷನ್ ಹನುಮಂತ ನಗರ. ಸುಂಕೇನಹಳ್ಳಿ ಅಂತ ಇವತ್ತಿಗೂ ಬೋರ್ಡ್ ಇದೆ ಅಲ್ಲಿ. ಬಟ್ ಇವಾಗ ನಮಗೆ ಈಗಿರೋ ಟ್ರಾಫಿಕ್ ಅಲ್ಲಿ ಕನ್ಫ್ಯೂಸ್ ಆಗ್ಬಿಡುತ್ತೆ. ಯಾವ ರೋಡ್ ಒನ್ ವೇ ಮಾಡಿರ್ತಾರೆ, ಯಾವ ರೋಡ್ ಡೈವರ್ಷನ್ ಮಾಡಿರ್ತಾರೆ, ತುಂಬಾ ಕನ್ಫ್ಯೂಸ್ ಆಗ್ಬಿಡುತ್ತೆ. ದೋಸ್ ಡೇಸ್ ಇಸ್ ಎ ವಂಡರ್ಫುಲ್ ಡೇಸ್ ನಿಜವಾಗ್ಲೂ ಹೇಳಬೇಕು ಅಂದ್ರೆ. ನೀವು ಏನೂ ಇಲ್ದಲೇ ಇರೋ ಬೆಂಗಳೂರು ನೋಡಿದೀರಾ, ಇವಾಗ ಪೂರ್ತಿ ಎಲ್ಲ ತುಂಬಿಕೊಂಡಿರೋ ಬೆಂಗಳೂರು ನೋಡಿದೀರಾ ಸರ್. ಹಂಗಿದ್ರೆ ನಮಗೆಲ್ಲಾದ್ರೂ ಬೆಂಗಳೂರಲ್ಲಿ ಮಿಸ್ ಆದ್ವಿ ಅಂದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ವಾಪಸ್ ಮನೆಗೆ ಬರ್ಬೋದು. ಖಂಡಿತ ಬರ್ಬೋದು. ಅಲ್ಲಲ್ಲ ನಮ್ಗಿನ್ನ ಇವಾಗೆಲ್ಲ ನಮಗೆಲ್ಲ ಗೂಗಲ್ ಇದೆ, ಎಲ್ಲ ಇದೆ, ಹಾಕೊಂಡು ಬಂದ್ಬಿಡ್ತೀರಾ. ನೀವು ತೋರಿಸ್ತೀರಾ ಬೆಂಗಳೂರಿಗೆ ಹೊರಗಡೆಯಿಂದ ಬಂದು. ನಾವು ಹುಡುದವ್ರಿಗೆ ಬೆಂಗಳೂರು ಮರ್ತು ಯಾಕಂದರೆ ಹೆದರಿಕೆ ಆಗುತ್ತೆ ನಮ್ಗೆ ಸಿಟಿಗೆ ಬರೋದು ಟ್ರಾಫಿಕಲ್ಲಿ. ಓಕೆ ಸರ್, ನಿಮ್ಮ ತಂದೆ ಬಗ್ಗೆ, ನಿಮ್ಮ ಬಾಲ್ಯ ಜೀವನ ಬಗ್ಗೆ, ನಿಮ್ಮ ತಾಯಿ ಬಗ್ಗೆ ಎಲ್ಲರ ಬಗ್ಗೆನೂ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಕರಿಸುಬ್ಬು ಅವರ ಬಾಲ್ಯ ಜೀವನ, ತಂದೆ, ತಾಯಿ
ಹಾಗೂ ಹಳೆ ಬೆಂಗಳೂರು ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. Spotlight.